ಒಂದು ಊರಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ಇದ್ದರು. ಅಣ್ಣನು ತುಂಬಾ ಒಳ್ಳೆಯವನಾಗಿದ್ದ, ತಮ್ಮನು ಅತಿಯಾದ ಲಾಲಸೆಯವನಾಗಿದ್ದ. ಒಂದು ದಿನ ಅಣ್ಣನು ಹೊಲಕ್ಕೆ ಹೋಗುತ್ತಿದ್ದನು. ಅಲ್ಲಿ ಪಕ್ಕದ ತಪ್ಪಿದ ಕೊಕ್ಕೋ ಒಂದು ಗಾಯದಿಂದ ನರಳುತ್ತಿದ್ದುದನ್ನು ನೋಡಿದನು. ಅವನದು ನೋಡಿ ಅದಕ್ಕೆ ಕಟ್ಟೆ ಹಾಕಿ ಹುಳಿ ಹಚ್ಚಿ ಗಾಯವನ್ನು ಗುಣಪಡಿಸಿದನು. ಕೊಕ್ಕೋ ಹಕ್ಕಿ ಆರೋಗ್ಯವಾಗಿದ್ದು ಮತ್ತೆ ಹಾರಿ ಹೋಗಿತು. ಮರುದಿನ ಆ ಕೊಕ್ಕೋ ಹಕ್ಕಿ ಅಣ್ಣನ ಹೊಲದಲ್ಲಿ ಹಲವಾರು ಕುಂಬಳಕಾಯಿ ಬೀಜಗಳನ್ನು ಹಚ್ಚಿ ಹೋಗಿತು. ಕೆಲವು ದಿನಗಳಲ್ಲಿ ಆ ಬೀಜಗಳಿಂದ ಬಹಳಷ್ಟು ಕುಂಬಳಕಾಯಿಗಳು ಬೆಳೆದವು. ಅವನದು ಕತ್ತರಿಸಿ ಮನೆಗೆ ತಂದು ಹೆಂಡತಿಯೊಂದಿಗೆ ಕುಳಿತು ಕತ್ತರಿಸಿದನು. ಆ ಕುಂಬಳಕಾಯಿಗಳ ಒಳಗೆ ಹವಳ, ವಜ್ರ, ಮುತ್ತುಗಳು ಇದ್ದವು. ಅವನಿಗೆ ಆಶ್ಚರ್ಯವಾಯಿತು. ಆ ಹಣದಿಂದ ದಾನ ಧರ್ಮಗಳನ್ನು ಮಾಡಿದನು. ಬಡವರಿಗೆ ಉಚಿತ ಊಟ ಕೊಟ್ಟನು. ತಮ್ಮನು ಇಷ್ಟು ಸಂಪತ್ತು ಎಲ್ಲಿಂದ ಬಂತು ಎಂದು ಕೇಳಿದನು. ಅವನು ಕೊಕ್ಕೋ ಹಕ್ಕಿಯ ಕತೆ ಹೇಳಿದನು. ಮರುದಿನ ತಮ್ಮನು ಹೊಲಕ್ಕೆ ಹೋಗಿ ಮರದ ಹಿಂದೆ ನಿಂತು ಹಾರುವ ಕೊಕ್ಕೋ ಹಕ್ಕಿಗಳ ಮೇಲೆ ಕಲ್ಲು ಎಸೆದು ಒಂದನ್ನು ಗಾಯಗೊಳಿಸಿದನು. ಅದು ಭೂಮಿಗೆ ಬಿದ್ದಿತು. ತಮ್ಮನು ಅದಕ್ಕೂ ಮರುಮೆಚ್ಚು ಕಟ್ಟಿ ಪೂರ್ತಿ ಹಚ್ಚಿ ಗುಣಪಡಿಸಿದನು. ಆ ಕೊಕ್ಕೋ ಹಕ್ಕಿ ಗುಣಮುಖವಾಗಿ ಹಾರಿ ಹೋಗಿತು. ಅದೇ ರೀತಿ ಮರುದಿನ ತಮ್ಮನ ಹೊಲದಲ್ಲಿ ಕೂಡ ಬೀಜಗಳನ್ನು ಹಚ್ಚಿತು. ಕೆಲವು ದಿನಗಳಲ್ಲಿ ಕುಂಬಳಕಾಯಿಗಳು ಬೆಳೆದವು. ಅವನ್ನು ಮನೆಗೆ ತಂದು ಬಾಗಿಲು ಮುಚ್ಚಿಕೊಂಡು ಕತ್ತರಿಸಿದನು. ಆ ಕುಂಬಳಕಾಯಿಗಳೊಳಗಿಂದ ವಿಷಪೂರಿತ ಹಾವುಗಳು ಮತ್ತು ತೀಳಗಳು ಹೊರಬಂದು ಅವನನ್ನು ಕಚ್ಚಿ ಸಾಯಿಸುತ್ತವೆ. ಪಾಠ: ಅತಿದೋಸೆಯ ಫಲ ದುಃಖ ಮತ್ತು ನಾಶ.